ಚಂದ್ರಬಾಬು ನಾಯ್ಡು ನಿವಾಸದಲ್ಲಿ ಪವನ್ ಕಲ್ಯಾಣ್ ಅವರು ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ತೆಲುಗುದೇಶಂ ಪಾರ್ಟಿ ಈ ಬಾರಿ ಅಭೂತಪೂರ್ವವಾದಂತಹ ಜನಮನ್ನಣೆಯನ್ನ ಪಡೆದಿದೆ. ಕಳೆದ 5 ವರ್ಷಗಳಲ್ಲಿ ಆಗಿ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತನ್ನ ಹೇಳಿದ್ರು, ನೆಕ್ಸ್ಟ್ ಬಂದ್ರೆ ಸಿಎಂ ಆಗಿ ಬರ್ತೀನಿ, ಇಲ್ಲಾಂದ್ರೆ ಬರೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಸೆಷನ್ ಇಂದ ಅವರು ಅಸೆಂಬ್ಲಿ ಇಲ್ಲ. ಅಂದ್ರೆ ತೆಲುಗು ಮತ್ತೆ ಈ ತಮಿಳು ಈ ಎರಡೂ ರಾಜ್ಯಗಳಲ್ಲಿ ಹೆಂಗ್ ನಡೀತಾ ಇರೋದು. ಇದೇ ತರ ಜಯಲಲಿತಾ ಅವ್ರು ಒಮ್ಮೆ ಹೇಳಿದ್ರು, ಜುಟ್ಟಿಡ್ದು ಎಳೆದಂತ ಸಂದರ್ಭದಲ್ಲಿ ಸಿಎಂ ಆಗಿ ಬರ್ತೀನಿ ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಅವತ್ತು ಆ ಥರದೊಂದು ಕೂದಲು ಕಟ್ಟಲ್ಲ ಅನ್ನುವಂಥ ರೀತಿಯಾಗಿ ಏನೋ ಹೇಳಿ ಹೋಗಿದ್ರು. ಆ ಥರದ್ದು ಇಲ್ಲೂ ಕೂಡ ಅಷ್ಟೇ. ಅದೆಲ್ಲ ಬಹಳ ಆಂಧ್ರದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಬಹಳ ಪ್ರಚಲಿತದಲ್ಲಿತ್ತು. ಯಾವಾಗ ಚಂದ್ರಬಾಬು ನಾಯ್ಡು ಅವರನ್ನ 53 ದಿನ ಜೈಲಿಗೆ ಹಾಕಿದ್ರು, ಆಗ ಇದು ಜಗನ್ ಮಾಡಿದಂಥ ದೊಡ್ಡ ಎಡವಟ್ಟು, ದೊಡ್ಡ ತಪ್ಪು ಅನ್ನುವಂಥ ರೀತಿಯಾಗಿ ವಿಶ್ಲೇಷಣೆಗಳು ಶುರುವಾಯಿತು. ಈಗ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಸನ್ನದ್ಧರಾಗ್ತಾ ಇದ್ದಾರೆ. ಅಗೇನ್ ವಿಚಾರ ಅಂತಂದ್ರೆ, ಯಾವ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಆಗ್ತಾನೆ ಹೇಳ್ತಾ ಇದೆ, ಏನು ಬಹಳ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ ಪ್ಲಾನ್ ಅನ್ನೆಲ್ಲ ಮಾಡ್ಕೊಂಡು ಅವರು ಬಹಳ ತಯಾರಿಯಲ್ಲಿದ್ರು. ಅದೇ ಅಮರಾವತಿ, ಆ ಅಮರಾವತಿ ಬೇಡ ವಿಶಾಖಪಟ್ಟಣಮಲ್ಲಿ ನಾವು ಮಾಡೋಣ ಅಂತ ಹೇಳ್ಕೊಂಡ್ಬಿಟ್ಟು ಈಗ ಆಲ್ರೆಡಿ ಚೇಂಜ್ ಮಾಡುವಂಥ ನಿರ್ಧಾರಕ್ಕೂ ಕೂಡ ಜಗನ್ ಬಂದಿದ್ರು. ಈಗ ಚಂದ್ರಬಾಬು ನಾಯ್ಡು ಅವರು ಹಿಂದಿನ ಒಂದು ಪ್ರಾಜೆಕ್ಟ್ ಏನಿತ್ತು ಅದಕ್ಕೆ ಮತ್ತೆ ಕೈ ಹಾಕ್ತಿದ್ದೀನಿ ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಅಮರಾವತಿಯಲ್ಲೇ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. NDA ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಹಾಗಾಗಿ ನೋಡ್ಬೇಕಿದೆ. ಸೊ ನಾವು ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೆಹಲಿ ಕಡೆಗೆ ಯಾಕೆ ನಾವೀಗ ಹೋಗ್ತಾ ಇದೀವಿ ಅಂತಂದ್ರೆ, ಇಟ್ ಅಗೈನ್ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿ. ಸೊ ದೆಹಲಿಯಲ್ಲಿ ಏನಾಗ್ತಾ ಇದೆ, ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ದೆಹಲಿ ಮಟ್ಟದಲ್ಲಿ ಏನ್ ಪ್ರಯತ್ನಗಳಾಗ್ತಾ ಇದೆ, ಏನ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ರೀತಿಯಾಗಲ್ಲ. ಇಂಡಿಯಾ ಒಕ್ಕೂಟಕ್ಕೆ ಈಗಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಖಂಡಿತವಾಗಿಯೂ ಇದೆ. ಆದ್ರೆ ಮುಂದಿರುವಂಥದ್ದು NDA, ಅದರಲ್ಲೂ ಬಿಜೆಪಿ ಅಷ್ಟು ಸುಲಭವಾಗಿ ತನ್ನ ಮಿತ್ರ ಪಕ್ಷಗಳನ್ನ ಬಿಟ್ಕೊಟ್ಬಿಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಬಟ್ ಸೆಳೆಯುವಂತ ಪ್ರಯತ್ನ ಅಂತೂ ಸಹಜವಾಗಿ ಇಂಡಿಯಾ ಒಕ್ಕೂಟದಿಂದ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ, ರೀಸೆಂಟ್ ಡೆವಲಪ್ಮೆಂಟ್ಸ್ ಅಪ್ಡೇಟ್ಸ್ ಏನ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಮಲ್ತೇಶ್, ಈಗ ಇಂಡಿಯಾ ಮೈತ್ರಿಕೂಟ ಕೂಡ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಬ್ಬರು ನಾಯಕರುಗಳು, ಒಂದು ನಿತೀಶ್ ಕುಮಾರ್ ಅವರು, ಇನ್ನೊಂದು ಚಂದ್ರಬಾಬು ನಾಯ್ಡು ಅವರು. ಇವರಿಬ್ರು ಮನ್ಸು ಮಾಡಿ ಏನಾದರೂ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಬಂದರೆ ಸರ್ಕಾರವನ್ನು ಈಸಿಯಾಗಿ ರಚನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕಲಾಗ್ತಿದೆ. ಇವರಿಬ್ಬರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರಿಗಾಗಲೇ ಮಾಡಿದ್ದಾರೆ. ಶರದ್ ಪವಾರ್ ಅವರು NCP ನಾಯಕರಿಗಾಗಲೇ ಕರೆ ಮಾಡಿ, ನೀವು ನಮ್ಮ ಜೊತೆ ಬನ್ನಿ, ಇಷ್ಟು ವರ್ಷಗಳ ಆಡಳಿತವನ್ನು ನೋಡಿದ್ದೀರಿ, ನಿಮಗೆ BJP ಜೊತೆ ಹೋದರೆ ನಿಮಗೆ ಅಷ್ಟೊಂದು ಮಹತ್ವ ಸಿಗಲ್ಲ, ನಾವು ನಿಮಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ, ನೀವು ಕೇಳಿದಂತಹ ಪೋಸ್ಟ್ ಕೊಡ್ತೀವಿ, ಉಪ ಪ್ರಧಾನಿಯನ್ನು ಕೂಡ ನಿಮ್ಮನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಫರ್ ಅನ್ನ ನಿತೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಮೂಲಗಳು ತಿಳಿಸಿರುವಂತಹದ್ದು. ಇನ್ನು ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಮನವಿಯನ್ನ ಶರದ್ ಪವಾರ್ ಅವರು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಬನ್ನಿ, ನೀವು ಇಷ್ಟು ದಿವಸಗಳ ಕಾಲ ನೀವು BJP ಜೊತೆಗೆ ನಿಮಗೆ ಆದಂತಹ ಅವಮಾನ ಏನಿದೆ ಈ ಹಿಂದೆ, ಮತ್ತೆ ಚಂದ್ರಬಾಬು ನಾಯ್ಡು ಅವರು ಇತ್ತೀಚೆಗೆ ಚುನಾವಣೆಯ ಹೊತ್ತಿನಲ್ಲಿ ಹೋಗಿ NDA ಜೊತೆ ಈಗ ಸೇರ್ಕೊಂಡಿದ್ದು. ವಾಜಪೇಯಿ ಅವರ ಜೊತೆಗಿದ್ದಾಗ NDA ಜೊತೆ ಅವರ ಜೊತೆ ಬಹಳ ಸಂಬಂಧ ಇತ್ತು. BJP ಮತ್ತು TDP ನಡುವೆ ಬಹಳ ಸಂಬಂಧ ಚೆನ್ನಾಗಿತ್ತು. ಯಾವಾಗ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಚಂದ್ರಬಾಬು ನಾಯ್ಡು ಹಾಗೂ ಅಮಿತ್ ಶಾ, ನರೇಂದ್ರ ಮೋದಿ ಅವರ ನಡುವೆ ಒಂದಷ್ಟು ಅಸಮಾಧಾನಗಳಿದ್ದು, ಹಾಗಾಗಿ ಅವರು NDA ಮೈತ್ರಿಕೂಟವನ್ನು ತೊರೆದಿದ್ರು. ಇತ್ತೀಚೆಗೆ ಅವರು NDA ಮೈತ್ರಿಕೂಟವನ್ನು ಸೇರಿದ್ರು. ಹೀಗಾಗಿ ಅವರನ್ನ ಈಸಿಯಾಗಿ ಸೆಳೆಯಬಹುದು, ಚಂದ್ರಬಾಬು ನಾಯ್ಡು ಅವರನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಈಸಿಯಾಗಿ ಸೆಳೆಯಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿದ್ದಾವೆ. ಆದರೆ ಚಂದ್ರಬಾಬು ನಾಯ್ಡು ಅವರು ಯಾವುದೇ ರೀತಿಯಾದಂತಹ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮತ್ತೆ ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಅವರಾಗಲಿ ಒಂದು ತುರ್ತು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಅನ್ನುವಂಥದ್ದಲ್ಲ. ಅವರಿಬ್ಬರು ಚಾಣಕ್ಯ ರಾಜಕಾರಣಿಗಳು. ಭಾರತದ ರಾಜಕಾರಣದಲ್ಲಿ ಬಹಳಷ್ಟು ವಿಚಾರಗಳನ್ನು ನೋಡಿದ್ರು, ಬಹಳಷ್ಟು ಸರ್ಕಾರವನ್ನು ನೋಡಿರುವಂಥವ್ರು, ಬಹಳಷ್ಟು ಸರ್ಕಾರಗಳ ಜೊತೆ ಇದ್ದು ಕೆಲಸವನ್ನ ಮಾಡಿದಂಥವ್ರು. ಹೀಗಾಗಿ ಅವರು ತಕ್ಷಣ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ, ತಕ್ಷಣ ಮೋದಿ ಜೊತೆಗೆ ಹೋಗ್ಬಿಡ್ತಾರೆ ಅನ್ನುವಂತಹದ್ದಿಲ್ಲ. ಆದರೆ ಅವರು ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಏನಾಗ್ಬೋದು, ಇಂಡಿಯಾ ಮೈತ್ರಿಕೂಟದ ಜೊತೆ ಹೋದ್ರೆ ನಮ್ಮ ಅಸ್ತಿತ್ವ ಏನು, BJP ಜೊತೆ ಹೋದ್ರೆ ನಮ್ಮ ಅಸ್ತಿತ್ವ ಏನಾಗಿರುತ್ತೆ, ನಮ್ಮಲ್ಲಿಗೆ ಯಾವ ಹುದ್ದೆ ಸಿಗುತ್ತೆ, ನಮ್ಮ ಪಾರ್ಟಿಗೆ ಯಾವ ಅಸ್ತಿತ್ವ ಬರುತ್ತೆ, ಹೀಗೆ ಮತ್ತೆ ನಮ್ಮ ಪಾರ್ಟಿಯ ಭವಿಷ್ಯ ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತೆ ಯಾವುದೇ ನಿರ್ಧಾರವನ್ನು ಈಗ ತಿಳಿಸಿಲ್ಲ. ಈಗ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ದಾರೆ. ನಿತೀಶ್ ಅವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಏನಾದರೂ ಒಂದು ಫಲಿತಾಂಶದಲ್ಲಿ ವ್ಯತ್ಯಾಸ ಆದರೆ ನಿತೀಶ್ ಕುಮಾರ್ ಅವರ ಒಂದು ಸಪೋರ್ಟ್ ಬಹಳಷ್ಟು ಮುಖ್ಯ ಆಗಿರುತ್ತೆ. ಹಾಗಾಗಿ ಅವರನ್ನು ಕೂರಿಸಿ ಮಾತನಾಡಿದ್ರು. ಇವತ್ತು ಅಮಿತ್ ಶಾ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಜೊತೆ ಮಾತಾಡಿದ್ದಾರೆ. ಸಣ್ಣ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮಾತಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆ
ಮಾತಾಡ್ತಿದ್ದಾರೆ, ಬಿಹಾರದ ಚಿರಾಗ್ ಪಾಸ್ವಾನ್ ಅವ್ರ ಜೊತೆ ಮಾತಾಡಿದ್ದಾರೆ. ಇವರೆಲ್ಲರೂ ಕೈ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಕೂಡ ತಮ್ಮದೇ ಆದಂಥ ನಿಟ್ಟಿನಲ್ಲಿ ಒಂದು ಎಲ್ಲರನ್ನೂ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಅವರಿಗೆ ಈ ಹಿಂದೆ ಬಿಜೆಪಿಲಿ ಆಗಿರುವಂಥ ಅವಮಾನಗಳೇನು ಅದನ್ನೆಲ್ಲವನ್ನು ಕೂಡ ವಿವರಿಸ್ತಿದ್ದಾರೆ. ಮತ್ತೆ ಅವರು ಕೂಡ ಲೆಕ್ಕಾಚಾರ ಹಾಕ್ತಾರೆ, ನಾವು ನರೇಂದ್ರ ಮೋದಿ ಅವರ ಜೊತೆ ಹೋದ್ರೆ ನಮ್ಮ ಸ್ಥಾನ ಏನಾಗಿರುತ್ತೆ, ನಮ್ಮ ಪಾರ್ಟಿಯ ಭವಿಷ್ಯ ಏನಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಈಗಾಗಲೇ ಅವರು NDA ಮೈತ್ರಿಕೂಟದ ಜೊತೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇಬ್ರು ಕೂಡ ಇದ್ದಾರೆ. ಹರೀಶ್ ಜಸ್ಟ್ ಕಾಲ್ಡ್ ಹರೀಶ್, ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಆಫರ್. ಈಗ ಏನ್ ಹೇಳ್ತಾರೆ ನಿತೀಶ್ ಕುಮಾರ್? ಈ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಅಂದ್ರೆ ಆಮೇಲೆ ಚಂದ್ರಬಾಬು ನಾಯ್ಡು ಅವರಿಗೆ ಏನ್ ಆಫರ್? ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಆಫರ್. ಡಿಮಾಂಡ್ ಏನು? NDA ಜೊತೆ ಇರಬೇಡಿ, UPA ಜೊತೆ ಅಂದ್ರೆ ಇಂಡಿಯಾ ಜೊತೆ ಬನ್ನಿ. ಇದೇ ಚಂದ್ರಬಾಬು ನಾಯ್ಡು ಅವರು ಹಿಂದೆ NDA ಭಾಗ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಡಿಮಾಂಡ್ ಅನ್ನು ಅವರು ಬಿಜೆಪಿ ಮುಂದೆ ಇಟ್ಟಿರ್ತಾರೆ ಅಥವಾ ಪ್ರಧಾನಿ ಮುಂದೆ ಇಟ್ಟಿರ್ತಾರೆ. ಆಗ ಪ್ರಧಾನಿ ಒಪ್ಪಿರಲ್ಲ. ಇದಕ್ಕೆ ನಾವು ನಮ್ದು ಅರ್ಧ ರಾಜ್ಯ ಹೋಗ್ಬಿಡ್ತು ತೆಲಂಗಾಣ, ನಮ್ಗೊಂದು ಕ್ಯಾಪಿಟಲ್ ಕೂಡ ಇಲ್ಲ, ಹೈದರಾಬಾದ್ ಕೂಡ ತೆಲಂಗಾಣಕ್ಕೆ ಹೋಗ್ಬಿಡ್ತು, ನಾವು ಅಮರಾವತಿ ಅನ್ನುವಂಥ ಹೊಸ ಕ್ಯಾಪಿಟಲ್ ಅನ್ನ ಮಾಡಬೇಕು, ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಬಿಜೆಪಿ ಆಗ ಸುತಾರಾಮ್ ಒಪ್ಪಿರಲಿಲ್ಲ. ಸೊ ಈಗ ಅಂತ ಕೆಲ ಆಫರ್ಗಳನ್ನ ಕಾಂಗ್ರೆಸ್ ಕೊಡ್ತಾ ಇದೆ, ಅಂದ್ರೆ ಇಂಡಿಯಾ ಒಕ್ಕೂಟ ಕೊಡ್ತಾ ಇದೆ. ಸೊ ಇದು ರಾಜ್ಯಕ್ಕೆ ಅನುಕೂಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ TDP ನಿರ್ಧಾರ ಬದಲಿಸುತ್ತೋ ಅನ್ನೋಂಥದ್ದು ಒಂದು ಪ್ರಶ್ನೆ. ನಿತೀಶ್ ಕುಮಾರ್ ಅವ್ರದ್ದು ಬೇರೆನೆ, ನಿಮ್ಗೆ ಉಪ ಪ್ರಧಾನಿ ಮಾಡ್ತೀನಿ ಅಂತ. ಸೊ ಅವ್ರು ಏನ್ ಹೇಳ್ತಾರೆ? ಬಹಳ ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.